ಮತ್ತೆ ಆರ್ಎಸ್ಎಸ್ ವಿರುದ್ಧ ಕಿಡಿಕಾರಿದ್ದಾರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ನೋಂದಣಿ ಮಾಡಿದ್ರೆ ಆರೋಪಗಳಿಂದ ಮುಕ್ತ ಆಗಬಹುದು. ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ದಾರೆ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು. ದೇಶಕ್ಕೂ ನಿಷ್ಠರಲ್ಲ, ಧರ್ಮಕ್ಕೂ ನಿಷ್ಠರಲ್ಲ, ಕಳಂಕದಿಂದ ಹೊರಗೆ ಬನ್ನಿ. ಈ ಕಳಂಕದಿಂದ ಹೊರಗೆ ಬರಲು ನೋಂದಣಿ ಒಂದೇ ಪರಿಹಾರ. ಇದು ಧರ್ಮಗುರು ಒಬ್ಬರ ಆಗ್ರಹಪೂರ್ವಕ ಸಲಹೆ. ಕಾನೂನು ಸಂವಿಧಾನದ ಮಾತು ಕೇಳದ ಆರ್ಎಸ್ಎಸ್ ಧರ್ಮಗುರುಗಳ ಮಾತನಾದರೂ ಗೌರವಿಸಿ ನೋಂದಣಿ ಮಾಡಿಕೊಳ್ಳಲಿ ಅಂತ ಈ ರೀತಿಯಾಗಿ ಮತ್ತೆ ಎಕ್ಸ್ ಮುಖಾಂತರ ಆರ್ಎಸ್ಎಸ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸೊ ಎಕ್ಸ್ನಲ್ಲಿ ಟ್ವೀಟ್ ಮಾಡಿರೋದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ದೇಶಕ್ಕೂ ನಿಷ್ಠರಲ್ಲ, ಧರ್ಮಕ್ಕೂ ನಿಷ್ಠರಲ್ಲ, ಕಳಂಕದಿಂದ ಹೊರಗೆ ಬನ್ನಿ. ಈ ಕಳಂಕದಿಂದ ಹೊರಗೆ ಬರಲು ನೋಂದಣಿ ಒಂದೇ ಪರಿಹಾರ ಇರೋದು. ಇದು ಧರ್ಮಗುರು ಒಬ್ಬರ ಆಗ್ರಹಪೂರ್ವಕ ಸಲಹೆ. ಕಾನೂನು ಸಂವಿಧಾನ ಮಾತು ಕೇಳದ ಆರ್ಎಸ್ಎಸ್ ಧರ್ಮಗುರುಗಳ ಮಾತನಾದರೂ ಗೌರವಿಸಿ ನೋಂದಣಿ ಮಾಡಿಕೊಳ್ಳಲಿ. ಆರ್ಎಸ್ಎಸ್ನವರು ನೈಜ ಧರ್ಮ ಪಾಲಕರು ಅನ್ನೋದು ನಿರೂಪಿಸಲಿ. ದೇಶದ ಕಾನೂನು ಪಾಲಿಸದೆ ತಮ್ಮ ದೇಶಭಕ್ತಿ ನಕಲಿತನದಿಂದ ಕೂಡಿದು ಎನಿಸಿಕೊಂಡಿದೆ. ಧರ್ಮದ ವಿಚಾರದಲ್ಲೂ ಪ್ರಾಮಾಣಿಕತೆ ಇಲ್ಲದೆ ಡೊಂಗಿ ಧರ್ಮ ರಕ್ಷಕರಾಗಿದ್ದಾರೆ. ಅಬ್ಬಾಬಾಬಾ, ಈ ರೀತಿಯಾಗಿ ಎಕ್ಸ್ನಲ್ಲಿ ಹಾಕಿರಂತ ಟ್ವೀಟ್. ಬೆಳಗ್ಗೆದ್ರೆ ಆರ್ಎಸ್ಎಸ್ ವಿಚಾರವಾಗಿ ಮಾತನಾಡ್ತಾ ಇರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಕೂಡ ಅದನ್ನ ಕಂಟಿನ್ಯೂ ಮಾಡಿದ್ರು. ಆರ್ಎಸ್ಎಸ್ ವಿಚಾರವಾಗಿ ಯಾಕೆ ನೋಂದಣಿ ಆಗ್ತಾ ಇಲ್ಲ, ಇವ್ರು ಟಾರ್ಗೆಟ್ ಇರೋದು ಆರ್ಎಸ್ಎಸ್, ಒಟ್ಟಿನಲ್ಲಿ ನೋಂದಣಿ ಆಗೋ ತನಕ ಬಿಡಲ್ಲ ಅಂತ ಅನ್ಸುತ್ತೆ ಪ್ರಿಯಾಂಕ್ ಖರ್ಗೆ ಅವರು. ಸೊ ಆರ್ಎಸ್ಎಸ್ ನೋಂದಣಿ ಮಾಡಿದ್ರೆ ಆರೋಪಗಳಿಂದ ಮುಕ್ತ ಆಗಬಹುದು ಅಂತೇಳಿ ಮತ್ತೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಎಕ್ಸ್ ಖಾತೆ ಮುಖಾಂತರ. ದೇಶಕ್ಕೂ ನಿಷ್ಠರಲ್ಲ, ಧರ್ಮಕ್ಕೂ ನಿಷ್ಠರಲ್ಲ, ಕಳಂಕದಿಂದ ಹೊರಗಡೆ ಬನ್ನಿ. ಇದನ್ನ ನಾನು ಹೇಳ್ತಾ ಇಲ್ಲ, ಇದು ಧರ್ಮಗುರು ಒಬ್ಬರ ಆಗ್ರಹಪೂರ್ವಕ ಸಲಹೆ. ಕಾನೂನು ಸಂವಿಧಾನದ ಮಾತು ಕೇಳದ ಆರ್ಎಸ್ಎಸ್ ಧರ್ಮಗುರುಗಳ ಆ ಮಾತನಾದರೂ ಗೌರವಿಸಿ ನೋಂದಣಿಯನ್ನು ಮಾಡಿಕೊಳ್ಳಲಿ ಅಂತೇಳಿ ಮತ್ತೆ ಆರ್ಎಸ್ಎಸ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಟ್ ಇದಕ್ಕೆ ಆರ್ಎಸ್ಎಸ್ ಕಡೆಯಿಂದ ಉತ್ತರ ಇಲ್ಲ.